ಪ್ರಾರಂಭದಲ್ಲಿ ಅದ್ವೈತ ಚಕ್ರವರ್ತಿ ಜಗದ್ಗುರು ಪರಮಪಾವನ ಪಾದ ಸದ್ಗುರು ಸಿದ್ಧಾರೂಢರ ಅಡಿದಾವರಿಗಳಲ್ಲಿ ಸಿದ್ಧಾರೂಢರ ಕರಕಮಲ ಸಂಜಾತರಾದಂಥ ವೇದಾಂತ ಕೇಸರಿ ಮುಮುಕ್ಷುಗಳ ಹಿತಚಿಂತಕ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ವರ್ತಮಾನ ಕಾಲದ ಈ ಮಠದ ನೂತನ ಪೀಠಾಧಿಕಾರಿಗಳಾದಂಥ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದಂಥ ನಾಮದಂತೆ ಆ ಇರುವಿನಲ್ಲಿ ಇದ್ದಂಥ ನಿರಾಭಾರಿ ಸದ್ಗುರು ನಿಜಾನಂದ ಆರೂಢರ ಅಡಿದಾವರಿಗಳಲ್ಲಿ ಸಕಲ ಮಹಾತ್ಮರ ಅಡಿದಾವರಿಗಳಲ್ಲಿ ತ್ರಿಕರಣಪೂರ್ವಕವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿಯ ಪರ್ಯಂತರವಾಗಿ ವೇದಿಕೆಯ ಮೇಲೆ ಆಸೀನರಾಗಿ ಉಪನ್ಯಾಸ ನೀಡಿದಂಥ ಮಹಾತ್ಮರಲ್ಲಿಯೂ ಇನ್ನೂ ಮುಂದೆ ಉಪನ್ಯಾಸ ನೀಡುವಂಥ ಮಹಾತ್ಮರಲ್ಲಿಯೂ ಶಿರವಾಗಿ ಪ್ರಾತಃ ಕಾಲ ಈ ಶಿವಸಭೆಯಲ್ಲಿ ಭಾಗವಹಿಸಿದಂಥ ಸಕಲ ಶರಣ ಶರಣೀಯರಲ್ಲಿ ಶಿರವಾಗಿ ಈಗ ಇಲ್ಲಿಯ ಪರ್ಯಂತರವಾಗಿ ಮಹಾತ್ಮರು ಒಂದು ಸುವಿಚಾರವನ್ನು ಸೂಚನೆಯನ್ನು ಮಾಡಿ ಹೇಳಿದರು. ಆ ವಿಷಯ ಜಂತೂನಾಂ ನರಜನ್ಮ ದುರ್ಲಭಂ 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 ಅಂತ ಶಂಕರರು ಸೂಚನೆಯನ್ನು ಮಾಡಿದರು. ಜಂತೂನಾಂ ನರಜನ್ಮ ದುರ್ಲಭಂ 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 ಅಂದರೆ ಅನಂತ ಜೀವಿಕೋಟಿಗಳಲ್ಲಿ ಮನುಷ್ಯನಾಗಿ ಬರುವುದೇ ದುರ್ಲಭ ಅಂತ ಸೂಚನೆ ಮಾಡ್ತಾರೆ. ಯಾವ ಅಂಡಜ 21 ಲಕ್ಷ, ಜರಾಯುಜ 21 ಲಕ್ಷ, ಸ್ವೇದಜ 21 ಲಕ್ಷ, ಉದ್ವಿಜ 21 ಲಕ್ಷ ಅಂತ ಜೀವರಾಶಿಯಲ್ಲಿ ಪಿಂಡಜೆಯಲ್ಲಿ ಈ ಮನುಷ್ಯ ಶರೀರ ಬರುವುದು ದುರ್ಲಭ 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 ಅಂತ ಹೇಳ್ತಾರೆ. ಒಬ್ಬ ಮಹಾತ್ಮ ಸೂಚನೆ ಮಾಡ್ತಾನೆ, ಏನು ಹಿಂದಿನ ಜನ್ಮದ ಪುಣ್ಯದಿಂದ ಮಾನವ ಜನ್ಮಕ್ಕೆ ನೀನು ಬಂದಿರುವಿಯೋ ಅಂತ ಹೇಳ್ತಾನೆ. ಏನೋ ಅನಂತ ಜನ್ಮಗಳಲ್ಲಿ ಮಾಡಲ್ಪಟ್ಟ ಪುಣ್ಯದ ಪರಿಪಕ್ವ ಮೂಲಕವಾಗಿ ಮಾನವ ಶರೀರ ಬಂತು. ಮಾನವ ಶರೀರ ಬಂದ ಮೇಲೆ ಏನದಪ್ಪ ಇದರ ಕೆಲಸ ಅಂತ ಕೇಳಿದ್ರೆ ಯಾವ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯತ್ವಂ ಯತತ್ರಯಂ ಸುದುರ್ಲಭಂ ಅಂತ ಸೂಚನೆಯನ್ನು ಮಾಡ್ತಾರೆ. ಮನುಷ್ಯನಾಗಿ ಹುಟ್ಟಿ ಬರುವುದೇ ಕಷ್ಟ. ಯಾಕೆ ಕಷ್ಟಪ್ಪ ಅಂದ್ರೆ ಇದು ಬರಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಮನುಷ್ಯ ಪುಣ್ಯ ಕರ್ಮವನ್ನು ಮಾಡಿರಬೇಕು ಅಂತ ಹೇಳ್ತಾರೆ. ಆ ಪುಣ್ಯ ಕರ್ಮ ಅಂದ್ರೆ ಏನಪ್ಪ ಅಂದ್ರೆ ಎಲ್ಲ ವೇದಾದಿಗಳು ಮಹಾತ್ಮರು ಏನು ಸೂಚನೆ ಮಾಡ್ತಾರ, ಕರ್ಮಗಳಲ್ಲಿ 2 ಪ್ರಕಾರ ಅಂತ ಹೇಳ್ತಾರೆ. ಆ 2 ಪ್ರಕಾರ ಕರ್ಮಗಳು ಯಾವಪ್ಪ ಅಂದ್ರೆ ಒಂದು ವಿಹಿತ ಕರ್ಮ, ಇನ್ನೊಂದು ನಿಷಿದ್ಧ ಕರ್ಮ ಅಂತ 2 ಹೇಳ್ತಾರೆ. ನಿಷಿದ್ಧ ಕರ್ಮ ಅಂದರೆ ಇದನ್ನು ಮಾಡಬೇಡು, ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿ ಕೀಟ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆ ಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲ ಪಶುರೂಪಾಗಿ ಅಂತ ಪಾಪ ಮಾಡಿದ್ರೆ, ನಿಷಿದ್ಧ ಕರ್ಮವನ್ನು ಮಾಡಿದರೆ ಈ ಜನ್ಮ ಬರ್ತದಪ್ಪ. ಪುಣ್ಯ ಕರ್ಮವನ್ನು ಮಾಡಿದಿ ಅಂದ್ರೆ ಏನಾಗ್ತದ ಅಂದ್ರೆ ಯಾವ ದೇವತೆಗಳ ಜನ್ಮ ಬರ್ತದಪ್ಪ ಅಂತ ಹೇಳ್ತಾರೆ. ಮತ್ತು ಮನುಷ್ಯ ಬರಬೇಕಾದ್ರೆ
ಪುಣ್ಯ ಪಾಪಗಳ ಮಿಶ್ರ ಮೂಲಕವಾಗಿ ಮಾನವ ಶರೀರ ಬರ್ತದ ಅಂತ ಹೇಳ್ತಾರೆ. ಇದಕ್ಕೆ ಯಾಕೆ ಶ್ರೇಷ್ಠ ಅನ್ಬೇಕಪ್ಪ ಅಂತ ಕೇಳಿದ್ರ, ಈ ಮಾನವ ಶರೀರವನ್ನು ಬಿಟ್ಟು ಅನ್ಯ ಜೀವರಾಶಿಗಳ ಶರೀರ ಅವು ಭೋಗದ ಶರೀರಗಳು ಅನ್ನಬೇಕು. ಏನೇನು ಮಾಡ್ತವ ಅದನ್ನು ಭೋಗಿಸಲಾಕ ಅವು ಬರ್ತಾವ. ಮನುಷ್ಯ ಶರೀರ ಎದಕ್ಕೆ ಬಂತು? ಕಡಿಯ ಬಾಗಲಕ ಬಂದು ಹೋಗ್ತಿರವ ತೆರಗೆ ಹೋಗಮ ನಡಿರವ ಪರ್ವತಗಿರಿಗೆ. ಮನುಷ್ಯ ಶರೀರ ಬರ್ಬೇಕಾದ್ರೆ ಎದಕ್ಕೆ ಬರ್ತದ ಅಂದ್ರ, ಇದು ಒಂದು ಮನುಷ್ಯ ಶರೀರ ಎಂಬುದು ಕಡಿಯ ಬಾಗಲ. ಎದಕ್ಕಪ್ಪ ಕಡಿ ಬಾಗಲ ಅಂದ್ರ, ಇದು ಹುಟ್ಟು ಸಾವುಗಳನ್ನು ಬಿಡುಗಡೆ ಮಾಡ್ಕೊಳ್ಳಾಕ ಇದು ಒಂದು ಕಡಿ ಬಾಗಲಪ್ಪ ಅಂತ ಹೇಳ್ತಾರೆ. ಹುಟ್ಟು ಸಾವುಗಳನ್ನು ಬಿಡುಗಡೆ ಮಾಡ್ಕೊಳ್ಳಾಕ ಅಂದ್ರ, ಈಗ ಹಿಂದೆ ಜನ್ಮ ಎತ್ತಿ ಬಂದಿದೇನು ಅಂತ ಚಂದ್ರ ತಮ್ಮ ಸೃಷ್ಟಿ ಎಂದ ಪ್ರಾರಂಭ ಆಗ್ಯದಲ್ಲ. ಮಹಾತ್ಮರು ಸೂಚನೆ ಮಾಡಿದ್ರು ಏನು? ಧರೆಯನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳೆನಿತ ಅನಿತುದೇಯವನ್ನು ಧರಿಸುತ್ತ ಒಂದೊಂದು ಜೀವರವಸರೊಳಗೆ ಬಂದು ಏನ್ ಹೇಳ್ತಾನ? ಇಡೀ ಪೃಥ್ವಿನೇ ತೆಗೆದುಕೊಂಡು ಒಂದು ಒರಳಾಗ ಹಾಕಿ ಕುಟ್ಟಿ ಮ್ಯಾಲ್ ಕಾರಿಸಿದ್ರ ಪರಮಾಣುಗಳೆನಿತ ಅನಿತುದೇಯವನು ಅಂದ್ರ, ಪರಮಾಣು ಅಂದ್ರೆ ಎದಕ್ಕೆ ಅನ್ಬೇಕಪ್ಪ ಅಂತ ಕೇಳಿದ್ರ, ಒಂದು ಕೂದಲು ತಗೊಂಡು ಆ ಕೂದಲದಲ್ಲಿ 6 ಭಾಗ ಅಂದ್ರೆ ಕತ್ತರಿಸುವತ್ತ ಹೋಗುದಲ್ಲ, ಅದನ್ನ ಹಿಂದಿದಾಗ 6 ಭಾಗದಲ್ಲಿ ಒಂದು ಭಾಗಕ್ಕೆ ಅದಕ್ಕೇನಂತಾರ? ಪರಮಾಣು ಪರಮಾಣು ಅಂತಂತಾರೆ. ಯಾಕೆ ಹೇಳ್ತಾರಂದ್ರ, ಇಂಥದೊಂದು ಒಂದೊಂದು ತಾಯಿಯ ಬಸರೊಳಗೆ ನೀನು ಬಂದಿರುವೆಯೋ ಅಂತ ಹೇಳ್ತಾರೆ. ಅಲ್ಲಪ್ಪ ಬರಲ್ಲಕ್ಕ ಅದನ್ನು ಸುಖ ಆಗ್ಯದೋ ದುಃಖ ಆಗ್ಯದಪ್ಪ ಅಂದ್ರ, ದುಃಖವೇ ದುಃಖ. ತಾಯಿ ಉದರದಲ್ಲಿ ಮುಖ ಹಾಕುವುದಕ್ಕಿಂತಲೂ ಮೊದಲು ಪ್ರಾಣತ್ಯಾಗ ಆಗುವುದು ಯೋಗ್ಯ ಎತ್ತು ಹೇ ಶಿವನೇ ಅಂತಾರಲ್ಲ. ತಾಯಿ ಉದರ ಮೊದಲು ಮಾಡಿಕೊಂಡು ಈ ಶರೀರದಿಂದ ಪ್ರಾಣ ಕಡ್ಯಾಕಾಗಿ ಹೋಗುತ್ತಾನೆ. ದುಃಖವೇ ದುಃಖ, ದುಃಖವೇ ದುಃಖ. ಇದು ಏನೋ ಕಡಿ ಬಾಗಲಕ್ಕೆ ಬಂದದ, ಮನುಷ್ಯ ಶರೀರ ಬಂದದ. ಬಂದಾಗ ಏನು ಮಾಡಬೇಕು? ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸೌಶ್ರೇಯತ್ವಂ ಏತತ್ರಯಂ ಸುಹೃದಬರಂ ಅಂತಾರಲ್ಲ. ಮನುಷ್ಯನಾಗಿ ಬಂದ ಮ್ಯಾಲ ಮುಮುಕ್ಷತ್ವ ಅಂದರೆ ಮೋಕ್ಷವನ್ನು ನಾ ಪಡಿಬೇಕಪ್ಪ ಅಂತ ಇಚ್ಛಾ ಆಗಬೇಕು. ಮೋಕ್ಷ ಅಂದ್ರೆ ಎದಕ್ಕಂತಾರ ಅಂದ್ರೆ, ಏನೋ ಶರೀರ ಬಂದದೋ ಯಪ್ಪ, ಇದನ್ನು ಬಂದಾಗ ಏನು ಮಾಡ್ಕೋಬೇಕು? ತಾಯಿಯ ಗರ್ಭಕ್ಕೆ ಹೋಗದಂತೆ ಮಾಡಿಕೊಳ್ಳಬೇಕಪ್ಪ ಅಂತ ಒಂದು ಇಚ್ಛಾ ಬೇಕು. ಬಂದದ ಎದಕ್ಕರೆ ಬಂದದಪ್ಪ, ಬಂದದ ಬಿಡಪ್ಪ, ಹಂಗೆ ಹೋಗುದಪ್ಪ. ಅಲ್ಲೋ ತಮ್ಮ, ಇದು ಹೇಗದ ಅಂತ ಕೇಳಿದ್ರ, ಗಾಳಿಗಿಟ್ಟ ದೀಪದಂತೆ ನೀರ ಮೇಲೆ ಹೋಗತಕ್ಕಂಥ ಗುರುಳೆಯಂತೆ ಈ ಶರೀರ ಅಸ್ಥಿರವಾಗ್ಯದ. ಗಾಳಿಗೆ ದೀಪ ಇಟ್ಟಿವಂದ್ರೆ ಯಾವಾಗ ಶಾಂತ ಆಗಿ ಹೊಕ್ಕದಂತ ಹೇಳಕ್ ಬರೋದಿಲ್ಲ. ನೀರ ಮೇಲೆ ಗುರುಳು ಹೊಕ್ಕದಂದ್ರೆ ಯಾವಾಗ ಟಬಕ್ಕಂತದ ಗೊತ್ತಿಲ್ಲ. ಅದರಂತೆ ಈ ಶರೀರ ಏನದಲ್ಲ. ಏನಿದೆ ಪ್ರಾಣ ಒಂದು ಎಲವಿನ ಸಂಧಿಯಲ್ಲೇ ಆಗಲಿ ಮಾಂಸದ ಸಂಧಿಯಲ್ಲೇ ಆಗಲಿ ಕುಂತದಂತ ಹೇಳ್ತೇನು. ಒಂದು ದಿವಸ ಅಂದ್ರೆ 24 ತಾಸು ಕುಡಿದ್ರೆ ಒಂದು ದಿವಸ ಅಂತಾರ. ಆ 24 ತಾಸದಲ್ಲಿ ಏನ್ ಮಾಡ್ತದ ಪ್ರಾಣು? 21,600 ಶ್ವಾಸೋಚ್ಛ್ವಾಸ ಯಾವಾಗಲೂ ಆಯಿಲ್ ಇಂಜನ್ ಅಂತ ಇರ್ತಾವಲ್ಲ, ಅದರ ಹೆಂಡಲ್ ತಿರುಬಿಟ್ಟೆ ಅಂದ್ರೆ ಪಿಟ್ಟ ಓಡಾಡ್ತದಲ್ಲ, ಹಾಗೆ ಓಡಾಡ್ತದ ಈ ಶರೀರದಲ್ಲಿ. ಓಡಾಡ್ತದನ್ನು ಹೇಳೋದು ಏನದ? 9 ತೂತಂತೂ ಪ್ರಕಟವಾಗಿ ಆವ. ಯಾವಾಗ ಈ ತೂತಿನಿಂದ ಕಡೆ ಕಾಯ್ದು ಹೋಗ್ತದೆ ಹೇಳಕ್ ಬರುದಿಲ್ಲಪ್ಪ. ಅದಕ್ಕಾಗಿ ಏನು ಮಾಡಬೇಕು? ಮನುಷ್ಯತ್ವ ಬಂದದ. ಇದು ತಪ್ಪು ಹೋಯ್ತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ, ಒಬ್ಬ ಕುಡ್ಡ ಏನೋ ಮಹಾತ್ಮರು ಇಲ್ಲಿ ಏನೋ ಒಂದು ಕಾರ್ಯಕ್ರಮಪ್ಪ, ಶಿವಪುತ್ರ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಮಾಡ್ತಾನಂತ. ಅಲ್ಲಿ ಹೋದ್ರಾಯ್ತು, ಪ್ರಸಾದ ಸಿಗ್ತದ, ಏನು ದಕ್ಷಿಣ ಸಿಗ್ತದ ಅಂಥೇಳಿ ಆ ಕುಡ್ಡ ಹೊಂಟತು. ಸಮೀಪ ಬಂತು. ಬಂದ ಕೂಡಲೇ ಯಾವನೋ ಒಬ್ಬ ಮಹಾತ್ಮ ದಾರ್ಯಾಗ ಭೇಟಿಯಾದ, ಕಾಲು ಸಪ್ಪಳಾಗಿತ್ತು. ಏನದ ಯಪ್ಪ, ಇಲ್ಲೆಲ್ಲೇ ಮಹಾತ್ಮರು ಏನೋ ಕಾರ್ಯಕ್ರಮ ಮಾಡ್ತಾರಲ್ಲ, ಎಲ್ಲೇ ಅದ ಅಂದ ಕೂಡಲೇ ಅವ ಏನು ಮಾಡ್ದ, ಆ ದಾರಿ ಕೈ ಹಚ್ಚಿ ಇದೇ ದಾರಿ ಹಿಡಿದೆ ಒಳಗೆ ಹೋಗಪ್ಪ, ಅಲ್ಲೇ ಮಹಾತ್ಮರು ಇರ್ತಾರ, ಅವ್ರಿಗೆ ನಮಸ್ಕಾರ ಮಾಡಪ್ಪ, ನಿನಗೆ ಪ್ರಸಾದ ಸಿಗ್ತದ, ದಕ್ಷಿಣ ಸಿಗ್ತದ, ಹೋಗು ಅಂತ ದಾರಿ ಹಿಡಿದು ಹೋದ. ಆ ದಾರಿ ಹಿಡ್ಕೊಂಡು ಇದು ಬತ್ತು ಕುಡ್ಡ. ಆ ಕುಡ್ಡಿಗೆ ಏನಿದ್ದು 3 ರೋಗ ಇದ್ದು. ಯಾವ? ಹುರುಕ, ಗಜಕರಣಿ, ಇಸ್ಬಿ ಅಂತ 3 ರೋಗ ಇದ್ದು. ಅದು ಏನು ಮಾಡ್ತಿತ್ತು? ಅಲ್ಲಲ್ಲಿ ಅವು ತಿಂಡಿ ಬರುವಲ್ಲ, ಆ ದಾರಿ ಬಿಟ್ಟು ಕರೆ 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 ತುರ್ಸ್ಕೋತ ಬಂದ 4 ಹೆಜ್ಜೆ ಮುಂದಕ್ಕೆ ಹೋಗ್ತಿತ್ತು. ಮತ್ತ ಆ ದಾರಿ ಹಿಡಿತಿತ್ತದು. ಕರೆ ಕರೆ ತೋರಿಸ್ಕೋತ ಈ ಮಠಕ್ಕೆ ಬರೋ ದಾರಿ ಬಿಡ್ತು, ಮತ್ತೊಂದು ದಾರಿ ಹಿಡಿದು ಹೊಂಟತು. ಮತ್ತೊಂದು ದಾರಿ ಹಿಡಿದು ಹೊಂಟತಂದ್ರೆ ಆ ಕುಡ್ಡು ಏನು ಮಾಡಬೇಕು? ಪುನಃ ಸುತ್ತ ತುರುವಿ ಏನು ಮಾಡಬೇಕು? ಈ ಮಠಕ್ಕೆ ಬರೋ ದಾರಿಗೆ ಬರಬೇಕು. ಅವಾಗ ಮಠಕ್ಕೆ ಹೋಗ್ಲಕ್ಕೆ ಬರ್ತದಲ್ಲ. ಅದರಂತೆ ಇದು ಮಾನವ ಶರೀರ ಬಂದದ. ನಮಗೂ 3 ರೋಗವ. ಯಾವು? ಹೆಣ್ಣು, ಹೊನ್ನು, ಮಣ್ಣು ಎಂಬ 3 ರೋಗಗಳವ.
ಈ ಮಾನವ ಶರೀರ ಬಂದದ, ತುರ್ಸ್ಕೋತ ಕೂತೇವಪ್ಪ ಅಂದ್ರೆ ಇದು ಏನಾಕದಪ್ಪ ಅಂದ್ರೆ ಶರೀರ ಹೋಗ್ಕದೋ ಯಪ್ಪ. ಅದಕ್ಕಾಗಿ ಕಡಿಯ ಬಾಗಲಕ್ಕೆ ಬಂದು ಹೋಗ್ತಿರವ ತೆರಗಿ. ಇದು ಮಾನವ ಶರೀರ ಎಂಬುದು ಕಡಿ ಬಾಗಲಪ್ಪ. ಎದರಗ ದೈದೊಳಗ ದೇವ್ರ ಆಗುವುದೆತ್ತಲ್ಲಗ ದೆವ್ವ ಅದೆಲ್ಲಗ. ದೇವ್ರ ಆಗ್ಬೇಕಾದ್ರ ನಿನ್ನ ನೀ ತಿಳಿದರೆ ದೂರಿಲ್ಲ ದೇವರು. ಹೌದಪ್ಪ ಹೌದು ದೇವರೇ ಹೌದು ಅಂತಾರಲ್ಲ. ನಾವು ಯಾರಪ್ಪ ಅಂತ ಕೇಳಿದ್ರ ಹೇಳ್ತೀವಿ, ನೀ ಯಾರು ಅಂದ್ರ ನಮ್ಮ ಮಲ್ಲಪ್ಪ ಕಲ್ಲ. ಅಲ್ಲೋ ಹುಚ್ಚ, ತಾಯಿ ಗರ್ಭದಾಗಿದ್ದಾಗಿತ್ತೇನೋ ಹೆಸರು ಇಲ್ಲ. ತಾಯಿ ಗರ್ಭದಿಂದ ಹೊರಗೆ ಬಂದ ಮೇಲೆ ಎತ್ತಿಗೇನೋ ಕಲ್ಯ ಮಲ್ಯ ಅಂತ ಹೆಸರು ಕೊಟ್ಟು ಕರೆದಂಗೆ ಈ ಹೆಸರು ಕಟ್ಟು ಕರೆದರೋ ಇದು ಹ್ಯಾಂಗ ನೀ ಯಾತಪ್ಪ ಅಂದ್ಗಳೇ ಶರೀರ ತೋರಿಸ್ತದ. ಈ ಶರೀರ ನಾವೇನು ಘಟದ್ರಷ್ಟ ಘಟದ ಬೆನ್ನ ಸರ್ವತಾನ ಘಟೋಯತ ಅಂದಾಗ ಹಾಗೆ ನೇತ್ರದಿಂದ ಇದೊಂದು ಕರ್ಗದ, ಕೆಂಪದ, ಸೊಕ್ಕೆದ, ಸ್ವರ್ಗದ ಅಂತ ಅರಿಸುವತ್ತದಲ್ಲ. ಇದು ಹ್ಯಾಂಗ ಆತ್ವ ಅಂದ ಕೂಡಲೇ ತಾಯಿ ತಂದೆ ಹೆಸರು ಆಡ್ತದೆ. ಅಲ್ಲೋ ನಿಮ್ಮಪ್ಪ ನಿಮ್ಮ ಅವನ ಹೆಸರು ಕೇಳಿಲ್ವೋ ತಮ್ಮ, ನೀ ಯಾರಪ್ಪ ಅಂದ್ರೆ ನನಗೆ ಗೊತ್ತಿಲ್ರಿ ಅಂತಾನೆ. ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಒಂದು ಅಜ್ಞಾನವನ್ನು ಅರಿವಾದಲ್ಲೋ ಆ ಅರು ಸ್ವರೂಪ ಹೇಗದಪ್ಪ ಅಂತ ಕೇಳಿದ್ರ ಈ ಮಠಕ್ಕೆ ಅವಕಾಶ ಕೊಟ್ಟಂತ ಆಕಾಶ ಇಡೀ ಬ್ರಹ್ಮಾಂಡಕ್ಕೆ ಅವಕಾಶ ಕೊಟ್ಟ ಅದಲ್ಲ. ಅದರಂತೆ ಇಲ್ಲಿ ನಕಸಿಕ ವ್ಯಾಪಿಯಾದಂಥ ಅರುವೇ ಆ ದೇವ ಸ್ವರೂಪ ಆದಪ್ಪ ತಿಳ್ಕೊಳ್ಳಾಕ ಬರ್ತದ. ಎದಕ್ಕ ಜಂತು ನಾಮ ನರ ಜನ್ಮ ದುರ್ಲಭಂ. ಮನುಷ್ಯನಾಗಿ ಬಂದು ಏನು ಮಾಡಬೇಕು, ಇದನ್ನ ಬಿಡುಗಡೆ ಮಾಡ್ಕೋಬೇಕಪ್ಪ ಅಂದು ಒಂದು ಮೋಕ್ಷ ಇಚ್ಚಬೇಕು. ಮೋಕ್ಷ ಇಚ್ಛಾನೂ ಆಯಿತು. ಮನುಷ್ಯತ್ವ ಮುಮುಕ್ಷತ್ವ ಮಹಾಜನ ಸಂಶ್ರಯತ್ವ. ಇಂಥಪ್ಪ ಸದ್ಗುರುಗಳು ಸಿಗುವುದು ಅದು ದುರ್ಲಭವ ತಮ್ಮ, ದುರ್ಲಭ ಅಂತಾರೆ. ಸಿಗ್ತಾವು ಗುರುಗಳು, ಅವು ಲಕ್ಷಣ ಇಲ್ಲದಂಥ ಗುರುಗಳು, ಗುರುಗಳಲ್ಲಿ ಕರುಣಾ ಇಲ್ಲದಂಥ ಗುರುಗಳು ಏನಪ್ಪ ಅಂದ್ರೆ ಆ ಬಾಯಾಗ ಒಂದು ಹಲಗುರು ಅಂತ ಹೇಳ್ತದಲ್ಲ, ಆ ಹಲಗುರು ಆಯ್ತಂದ್ರೆ ಇದ್ದಂಥ ಹಲ್ಲು ಎಲ್ಲ ಕಡ್ಯಾಕ್ ಮಾಡಿಬಿಡ್ತದದು. ಇಂಥಪ್ಪ ನಿರಾಭಾರಿಯಾದಂಥ ಸದ್ಗುರು. ಇದೊಂದು ಗುರುಗಳ ಪುಣ್ಯಾರಾಧನೆ ನಿಮಿತ್ತವಾಗಿ ಯಾಕೆ ಮಾಡ್ತಾರಪ್ಪ ಅಂದ್ರೆ ತಿಳಿಲಾರ್ದೆ ಹೋಗಲಿ, ಎಲ್ಲರೂ ಕಿವಿಯಾಗಿ ಬೀಳಲಿ, ಶಿವಾಯ ನಮ ಬೀಳಲಿ, ಇದೊಂದು ವಿಚಾರ ಕಿವಿಯಾಗಿ ಬೀಳಲಿ. ಏನಾಗ್ತದ ಇಲ್ಲಿ ಕರೆಂಟ್ ಆದಪ್ಪ ಅಂತ ತಿಳಿದರೆ ಮುಟ್ಲಾಕ್ ಹೋಗು, ತಿಳಿಯದೆ ಮುಟ್ಲಾಕ್ ಹೋಗು, ತನ್ನ ಶಾಟ್ ಕೊಡ್ತದಲ್ಲ. ಅದರಂತೆ ಇದು ಶಿವಾಯ ನಮ ಅನ್ನೋದೇ ಆಗಲಿ, ಇದು ಒಂದು ಕೇಳುವುದೇ ಆಗಲಿ, ಇದರಿಂದ ಜನ ಉದ್ಧಾರ ಆಗ್ಲಪ್ಪ ಅಂದ್ರೆ ಮಹಾತ್ಮರು ಮಾಡ್ತಾರಲ್ಲ. ಯಾಕೆ ಸೋಮ ಕುಂದ್ರಲಾಕ್ ಬರ್ತಿದ್ದಿಲ್ಲ ಏನವ್ರಿ? ಯಾಕೆ ಗುರುಗಳಲ್ಲಿ ಅಂಥದೊಂದು ಕರುಣಾಗುಣ. ಏನ್ ಹೇಳ್ತಾನ, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಜನ ಸಂಶ್ರಯತ್ವಂ ಯತತ್ರಯಂ ಸುದುರ್ಲಭಂ ಅಂತಾರಲ್ಲ. ಇವು ಮೂರೂ ಮಾತ್ರ ಮನುಷ್ಯನಿಗೆ ಸಿಗಬೇಕಾದ್ರೆ ಎಂಥದಪ್ಪ ಪುಣ್ಯ ಅಂದ್ರೆ ಗುರು ಸ್ಪರ್ಶ ಕಬ್ಬಿಡ ಸೋಂಕಿದಾಗಲೇ ತ್ವರಿತದಲ್ಲಿ ಹೇಮಾಗಿ ನಿಲ್ಲುವುದು. ಸ್ಪರ್ಶವಾಗಲು ಗುರು ಕೃಪಾಕರ ಜೀವ ಬ್ರಹ್ಮಾದ ಅಂತದಲ್ಲ. ಅಂಥಪ್ಪ ಒಂದು ಪರ್ಶಮಣಿ ಕೆಬ್ಬಡು ತುಂಡು ಕೊಯ್ದು ಮುಟ್ಟಿಸ್ಬಿಟ್ಟಂದ್ರೆ ಏನಾಗ್ತದ, ಬಂಗಾರ ಆಗಿ ಹೋಗ್ತದ. ಅದರಂತೆ ಇಂಥಪ್ಪ ಸದ್ಗುರುಗಳ ಒಂದು ಅಮೃತ ಹಸ್ತಕದ ಮೇಲೆ ಕುಂತಪ್ಪ ಅಂದ್ರೆ ದೇವರು ಮೊದಲೇ ದೇವ ಸ್ವರೂಪನೇ ನೀನಿದ್ದಿ. ಅವ್ರು ಏನು ಮಾಡ್ತಾರೆ, ಅವರ ಹಸ್ತ ಇಟ್ಟಾಗ ಅಜ್ಞಾನ ರೂಪ ಕತ್ತಲ ಓಡಿ ಹೋಗಿ ಬಿಡ್ತದ. ಯಾಗ ಸೂರ್ಯೋದಯ ಆದ ಕೂಡಲೇ ಕತ್ತಲೆ ಬಿಡುಗಡೆ ಆಗುವಂತೆ, ಜಾಗ್ರಕ್ಕೆ ಬಂದ ಕೂಡಲೇ ಸ್ವಪ್ನ ಬಿಡುಗಡೆ ಆಗಿ ಹೋಗುವಂತೆ ಇಂಥಪ್ಪ ಸದ್ಗುರುಗಳ ಒಂದು ಅಮೃತ ಹಸ್ತ ಮಸ್ತಕಕ್ಕೆ ಮುಟ್ಟದಾಗ ಏನಾಗ್ತದ, ಮನುಷ್ಯ ಯಾವ ಜಂತು ನಾಮನರ ಜನ್ಮ ದುರ್ಲಭ ಅಂತ ಯಾಕೆ ಕೊಡ್ತಾರೋ ಅಂತ ಕೇಳಿದ್ರ ಇದೇ ಶರೀರ ಬರ್ತದನ್ನೋ ಬಲಸೆಲ್ಲೋ. ಹ್ಯಾಗ ಮನುಷ್ಯಾಗ ಸ್ವಪ್ನ ಬೀಳ್ತದ ಮನ್ಕೊಂಡಾಗ. ಹ್ಯಾಂಗ ಅಂತ ಕೇಳಿದ್ರ ಕಂಡಾಪಡಿ ತಂದೆ ಶ್ರೀಮಂತಿದ್ದಂತ ಮಗ ದುಶ್ಚಟ ಮಗ ಇತ್ತತ್ತ, ಇದರ ಕೈಯಾಗ ದುಡ್ಡು ನಾ ಕೊಟ್ಟನೆಪ್ಪ ಅಂದ್ರೆ ಇನ್ನ ಇರ್ಲಕೈಗೆ ಎಲ್ಲ ಮುಗಿಸಿ ಬಿಡ್ತದ ಅಂಥೇಳಿ ತಂದು ಮಗನ ಕೈಯಾಗ ಕೊಡಲಿಲ್ಲ. ಎಲ್ಲೋ ಹಿಂದೆ ಬ್ಯಾಂಕ್ ಇದ್ದಿದ್ದಲ್ಲ, ಏನು ಇದ್ದಿದ್ದಿಲ್ಲ, ನೆಲದಾಗ ಹೋಗೋದಿಟ್ಟು ಏನೋ ನಿಮಿತ್ತ ದಾಟಿ ಹೋದ. ಮಗಗಾರೆ ದುಡ್ಡು ಇಲ್ಲಿ ಅದನ್ನೋದು ಗೊತ್ತಿಲ್ಲ. ಅದು ಹೇಗಾಯ್ತಪ್ಪ ಅಂದ್ರೆ ವರ್ಷ 2 ವರ್ಷನ್ಯಾಗ ಊಟ ಮಾಡ್ಬೇಕಂದ್ರೆ ಪ್ರಸಾದ ಸಿಗಲಾರ್ದಂಗೆ ಆಯ್ತು. ಬಟ್ಟೆ ತೊಡ್ಬೇಕಂದ್ರೆ ಹೆಚ್ಚಿನ ಬಟ್ಟೆ ತೊಗೊಳಕ್ಕೆ ರೊಕ್ಕ ಇದ್ಲಾರ್ದಂಗೆ ಆಯಿತು. ಒಂದು ದಿವ್ಸ ಮನ್ಕೊಂಡಿತ್ತ, ಮನ್ಕೊಂಡದಾಗ ಸ್ವಪ್ನ ಬೆತ್ತು. ಏನು ಸ್ವಪ್ನ ಬೆತ್ತು, ಜಾಗ್ರದಲ್ಲಿ ಒಂದು 10 ರೂಪಾಯಿ ನೋಟ್ ನೋಡಾರ್ದವ ಯಾವನು ಒಬ್ಬ, ಯಪ್ಪ ನಿಮ್ಮ ಅಪ್ಪ ಒಂದು 20 ಲಕ್ಷ ರೂಪಾಯಿ ಕೊಟ್ಟಿದ್ದ, ಅದು ಬಡ್ಡಿ ಹಿಡಿದು ಲೆಕ್ಕ ಮಾಡಿದ್ರೆ ಅದು 20ಕ್ಕೆ 20 40 ಲಕ್ಷ ಆಗ್ಯದ, ಅಷ್ಟು ನನ್ನಿಂದ ಕುಡ್ದಾಗೋದಿಲ್ಲ. 20 ಲಕ್ಷ ಗಂಟು ತಗೋ, ಒಂದು 5 ಲಕ್ಷ ಬಡ್ಡಿ ತಗೋರಪ್ಪ, ಆಯ್ತು ಮುಟ್ಟಿಸ್ಗೋರಪ್ಪ ಅಂತ ಹಿಂಗೆ ನೋಟ್ ಕೈಯಾಗಿ ಹಿಡ್ದಂಗೆ ಆಯ್ತು. ಪಳಕ್ಕನೆ ಎಚ್ಚರಿಕೆ ಆಯ್ತು. ಜಾಗ್ರದಲ್ಲಿ ನೋಟ್ ನೋಡಾರ್ದವ ಇಂಥ ಪೆಂಡಿ ನೋಡಿದ್ರ
ಗಡಿಬಿಡಿಯಿಂದ ಹೆಡ್ತಿ ಕರಿತಾನ, ಎಲೆ ಎಲೆ ಬಾ 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 ಅಂದ. ಯಾಕ? ಇನ್ನೇ ಮಾಪ 20 ಲಕ್ಷ ಕೊಟ್ಟು ಭಾಳ ದಿವಸ ಐತಂತ, 20-40 ತೆಗೆದಂತ, ಅಷ್ಟಿಲ್ಲ ಗಂಟು ತಗೋ 5 ಲಕ್ಷ ಬಡ್ಡಿ ತಗೋ ಅಂತ ಬಂದಿದ್ದ. ನೀ ಏನಂದಿ? ನಾ ಅಟ್ ಬಿಡುದಿಲ್ಲ, 30 ಕೊಡು ಅಂದೆ. ಹಾದ ಅಂದ. ಎಂತ ಹುಚ್ಚಿದೆ ನೀನು, ಇವತ್ತು ಬಂದ್ರೆ ಬಿಡಬೇಡ ಅಂಥೇಳಿ ಒಂದು 4 ಕೌದಿ ಹಾಸಿ ನೆರಮನ್ಯಾಗ ಹೋಗಿ ಏನೋ ಅಂಥವಿಂಥವು ತಂದು ಹೊಡೆತು ಮುಣಿಸಿ ಮನುಷ್ಯಾಳ. ಆ ಪುನಃ ಸೊಪ್ಪನ ಬೀಳ್ತದೇನು? ಹೇಳುವ ತಾತ್ಪರ್ಯ ಏನದ? ಇದು ಬಿದ್ದು ಹೋಯ್ತಪ್ಪ ಅಂದ್ರೆ ಪುನಃ ಬರ್ತದನು, ಬರಸಿಲ್ಲ. ಅದಕ್ಕಾಗಿ ಇದು ಬಂದದು. ಎಂಥ ಪುಣ್ಯ ಅನ್ಬೇಕು ನಮಗೆ. ಇಂಥ ಯಾವ ಶರೀರವು ಬಂದದ, ನಾವು ಇದರಲ್ಲಿ ಕೇಳ ಬರಬೇಕಪ್ಪ ಅಂತ ಒಂದು ಇಚ್ಛಾನೂ ಆಗ್ಯದ. ಇಂಥಪ್ಪ ಸದ್ಗುರುಗಳ ಒಂದು ಕರುಣಾ ದೃಷ್ಟಿ ನಮ್ಮ ಮ್ಯಾಲೆ ಬೀಳಂಗೆ. ಗುರುಗಳ ಕರುಣ ಆಗಬೇಕಾದ್ರೆ ಧನಧಾನ್ಯ ಸಂಪತ್ತು ಕೊಟ್ಟರೆ ಆಗೋದಿಲ್ಲೋ, ಅವರಲ್ಲಿ ಮೊದಲು ಸೇವಾ ಮಾಡ್ತಾರೆ. ಗುರುಗಳ ಸೇವಾ ಆಪ್ತ ಅಂಗ ಸ್ಥಾನ ಸದ್ಭಾವ ಎಂಬ ಸೇವಾ ಅಂತಾರಲ್ಲ, ಅದರಲ್ಲಿ ಸೇವಾ ಯಾವುದು ಹೆಚ್ಚಿನಪ್ಪ ಅಂದ್ರೆ ಸೇವಾ. ಆ ಸೇವಾದಿಂದ ಏನಾಗ್ತದ ಅಂದ್ರೆ ಅಂಥಪ್ಪ ಸದ್ಗುರುಗಳ ಒಂದು ಕರುಣಾ ದೃಷ್ಟಿ ನಮ್ಮ ಮ್ಯಾಲೆ ಬೆತ್ತಪ್ಪ ಅಂದ್ರೆ ಏನೋ ಬಂದದ ಶರೀರ ಬಂದಾಗ ಮೋಕ್ಷವನ್ನು ಪಡಿಬೇಕಂತ ಇಚ್ಛೆ ಆಗಲಿ. ಇಂಥಪ್ಪ ಸದ್ಗುರುಗಳ ಸಿಕ್ಕಾರಲ್ಲ, ನಾವು ನೀವು ಪುನಃ ತಾಯಿಯ ಗರ್ಭಕ್ಕೆ ಹೋಗದಂತೆ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿಗೆ ಉಪನ್ಯಾಸ ಮಾತು ಮಾಡಲ್ಲ.